ಡಿಸಿಎಂ ಆಗಿರುವ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅಂತ ದೊಡ್ಡಾಲಹಳ್ಳಿ ಜನ ಪೂಜೆ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಕನಕಪುರದ ದೊಡ್ಡಾಲಹಳ್ಳಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಸ್ವಗ್ರಾಮ. ಮೈಸೂರಿನ ಶ್ರೀ ಗಣಪತಿ ಸಚ್ಚಿದಾನಂದ ಆಶ್ರಮಕ್ಕೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಶ್ರೀಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದುಕೊಂಡಿದ್ದಾರೆ ದೊಡ್ಡಾಲಹಳ್ಳಿ ಜನ. ಆಶ್ರಮದಲ್ಲಿ ಡಿಕೆಶಿ ಪರ ಘೋಷಣೆ ಕೂಡ ಕೂಗಿದ್ದಾರೆ, ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. 100ಕ್ಕೂ ಹೆಚ್ಚು ಜನರು ಆಶ್ರಮಕ್ಕೆ ತೆರಳಿ ನಮ್ಮೂರಿನ ಮಗ ಸಿಎಂ ಆಗಬೇಕು ಅಂತ ಮಹಿಳೆಯರ ಆರೈಕೆ ಆಗಿದೆ. ಎಲ್ಲರೂ ಕೂಡ ಆದರಿಸ್ತಾರೆ, ಅವರಿಗೆ ಧೈರ್ಯ ತುಂಬುತ್ತಾರೆ. ಅಂತ ಭಕ್ತರನ್ನ ಮತ್ತು ಹನುಮಂತನನ್ನು ಕೂಡ ದರ್ಶನ ಮಾಡಿಕೊಡಿ. ಜಗನ್ಮಾತೆಯನ್ನು ಕೂಡ ಕೃಷ್ಣ ಸ್ವಾಮಿಯವರಿಗೆ ಆಶೀರ್ವಾದವನ್ನು ಕೇಳಿಕೊಂಡು ಬಂದಿದ್ದಾರೆ. ಮೇಕೆದಾಟು ಜನ್ಮ ತಗೊಂಡ ಶ್ರೀ 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 ಗಣಪತಿ ಸಚ್ಚಿದಾನಂದ ಸ್ವಾಮೀಜಿಗೆ ಗಣಪತಿ ಸಚ್ಚಿದಾನಂದ ಮಹಾರಾಜ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ. ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಜಾರಿಗೆ ತರಲು ಉದ್ದೇಶಿಸುತ್ತಾ ಇರುವ ಸುಸಜ್ಜಿತ ಎಲೆಕ್ಟ್ರಿಕ್ ರ್ಯಾಪಿಡ್ ಟ್ರಾನ್ಸಿಟ್ ಯೋಜನೆ ಕುರಿತು ಮುಖ್ಯಮಂತ್ರಿಗಳ ಗೃಹ ಕಚೇರಿ ಕೃಷ್ಣಾದಲ್ಲಿ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಮತ್ತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಫ್ಲೈಟ್ ಕ್ಯಾನ್ಸಲ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು 7ನೇ ದಿನ ಬೆಳಗ್ಗೆ 7:30ಕ್ಕೆ ಬೆಂಗಳೂರಿಂದ ತೆರಳಬೇಕಾಗಿತ್ತು. ಬುಕಿಂಗ್ ಆಗಿತ್ತು ಆಲ್ರೆಡಿ. ಬೆಳಗ್ಗೆಯಿಂದ ಫ್ಲೈಟ್ ರಾತ್ರಿ 30ಕ್ಕೆ ರೀಶೆಡ್ಯೂಲ್ ಆಗಿದೆ. ಬೆಳಗ್ಗೆ ಇದ್ದಂತಹ ಆ ಫ್ಲೈಟ್ನ ಟೈಮಿಂಗ್ ರಾತ್ರಿ ಆಗಿದೆ. ಕೊನೆ ಕ್ಷಣದಲ್ಲಿ ಮಾಹಿತಿ ನೀಡಿದ್ದಾರೆ ಅಂತ ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯಾದಂತಹ ಸಮಸ್ಯೆಗಳು ಕಳೆದ 7 ದಿನಗಳಿಂದಲೂ ಕೂಡ ನಡೀತಾರೆ. ಪ್ರವಾಸಕ್ಕೆ ಹೊರಟಿದ್ದಂತಹ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ಏರ್ಪೋರ್ಟ್ನಲ್ಲಿ ನಿರ್ಮಾಣ ಆಗಿದೆ. ಬೆಂಗಳೂರಿಂದ ಭುವನೇಶ್ವರಕ್ಕೆ 30 ಜನ ಹೋಗ್ತಾ ಇದ್ರು ಪ್ರವಾಸಕ್ಕೆ ಅಂತ. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆಕ್ರೋಶ ವ್ಯಕ್ತವಾಗಿರೋದು. 30 ಜನ ಫ್ಲೈಟ್ ಬುಕ್ ಮಾಡಿಕೊಂಡಿದ್ರು. ಅಂದರೆ ಬೆಳಿಗ್ಗೆ ಇದ್ದಂತಹ ನಿಗದಿಯಾಗಿದ್ದಂತಹ ಫ್ಲೈಟ್ ರಾತ್ರಿಗೆ ಮುಂದೂಡಿಕೆ ಆಗಿದೆ. ಹೀಗಾಗಿ ಆಕ್ರೋಶ ವ್ಯಕ್ತವಾಗಿದೆ. 30 ಜನ ಪರದಾಡ್ತಾ ಇದ್ದಾರೆ. ಬೆಂಗಳೂರಿಂದ ಭುವನೇಶ್ವರಕ್ಕೆ ಇವರು ಹೋಗ್ತಾ ಇದ್ದಿದ್ದು. ಬೆಂಗಳೂರು ಏರ್ಪೋರ್ಟ್ನಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಫ್ಲೈಟ್ ಸಮಸ್ಯೆ ಯಥಾಪ್ರಕಾರವಾಗಿ ಮುಂದುವರಿತಾ ಇರೋದು. ಬೆಳಿಗ್ಗೆ 7:30ಕ್ಕೆ ಬೆಂಗಳೂರಿಂದ ಹೋಗಬೇಕಾಗಿತ್ತು. ಈ ಫ್ಲೈಟ್ ಟೇಕ್ ಆಫ್ ಆಗಬೇಕಾಗಿತ್ತು. ಆದರೆ ಅದು ರಾತ್ರಿ 9:30ಕ್ಕೆ 9:15ಗೆ ರೀಶೆಡ್ಯೂಲ್ ಆಗಿದೆ. ಟೈಮಿಂಗ್ ಚೇಂಜ್ ಆಗಿದೆ. ಬರೋಬ್ಬರಿ ಬೆಳಗ್ಗೆದಿದ್ದು ಡೆಡ್ ಅಪೋಸಿಟ್ ನೈಟ್ಗಾಗಿರೋದು. ಹೀಗಾಗಿ 30 ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ 30 ಜನರ ಸಮಸ್ಯೆ ಮಾತ್ರ ಅಲ್ಲ, ಈ ರೀತಿಯಾಗಿ 300 ಜನ 600 ಜನ ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಇವತ್ತು ಕೂಡ 100 ಫ್ಲೈಟ್ಗಳು ಕ್ಯಾನ್ಸಲ್ ಆಗಿದ್ದಾವೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಮನುಕುಮಾರ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಇಂಡಿಗೋ ಏರ್ಲೈನ್ ಸಮಸ್ಯೆ ಇವತ್ತು 6ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು. ಇವತ್ತು ಕೂಡ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪ್ರಯಾಣಿಕರ ದಟ್ಟಣೆ ಕಡಿಮೆ ಆಗಿರುವಂತದ್ದು. ಆದ್ರೆ ಸಮಸ್ಯೆಗಳು ಕೂಡ ಅದೇ ರೀತಿ ಇರುವಂತದ್ದು. ಪ್ರಯಾಣಿಕರು ಕೂಡ ಬೆಳಗ್ಗಿನೂ ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತದ್ದು. ಇಲ್ಲಿವರೆಗೆ ಒಟ್ಟು 61 ವಿಮಾನಗಳ ಹಾರಾಟ ರದ್ದಾಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಪ್ರಯಾಣಿಕರು ಏನೋ ಕಾದು ಕುಳಿತು, ಆದ್ರೆ ಏರ್ಪೋರ್ಟ್ ನಲ್ಲಿ ಕಾದು ಕುಳಿತು ನೆಕ್ಸ್ಟ್ ವಿಮಾನಕ್ಕೆ ಟ್ರೈ ಮಾಡೋರಂತ ಪ್ಲಾನ್ಗೆ ಜಾರಿ ಇರುವಂತದ್ದು. ಹಾಗಾಗಿ ಕೆಲವರು ಇಲ್ಲೇ ಬೆಳಗ್ಗೆನೆ ಬಂದು ಇಲ್ಲೇ ತಿಂಡಿಯನ್ನು ಸಹ ಮಾಡ್ಕೊಂತ ಇರುವಂತದ್ದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಳೆದ 5 ದಿನಗಳಿಂದ ಸಾಕಷ್ಟು ಪ್ರಯಾಣಿಕರು ಸಾಕಷ್ಟು ಪರದಾಟವನ್ನ ಅನುಭವಿಸಿದ್ರು. ಆದ್ರೆ ಈಗ ಏನೋ ಪ್ರಯಾಣಿಕರ ಸಂಖ್ಯೆ ಕ್ಷೀಣಿಸ್ತಾ ಇದೆ. ಅಂದ್ರೆ ಕಳೆದ 5 ದಿನಗಳಿಂದಲೂ ಸಹ ಆದಂತ ಅವಾಂತರವನ್ನ ನೋಡಿ ಈಗ ಬುಕಿಂಗ್ ಮಾಡ್ಕೊಳ್ಳೋ ಸಂಖ್ಯೆ ಕೂಡ ಕಡಿಮೆ ಆಗ್ತಿದೆ. ಈ ನಿಟ್ಟಿನಲ್ಲಿ ಸದಾ ಜನಜಂಗುಳಿಂದ ಕೂಡ್ತಿದ್ದ ಇಂಡಿಗೋ ಏನೋ ಬುಕಿಂಗ್ ಸೆಂಟರ್ ಇದೆ, ಇಲ್ಲಿ ಜನರಿಲ್ಲದೆ ಖಾಲಿ ಹೊಡಿತಾ ಇರುವಂತದ್ದು. ಬೆಳವಣಿಗೆಯ ಪ್ರಯಾಣಿಕರಷ್ಟೇ ಇಲ್ಲಿ ಇವತ್ತು ಬುಕಿಂಗ್ಗೆ ಮುಂದಾಗಿರುವಂತದ್ದು. ಹಾಗಾಗಿ ಏನು ಪ್ರಯಾಣಿಕರ ಸಂಖ್ಯೆ ಕೂಡ ಕ್ಷೀಣಿಸ್ತಾ ಇದೆ. ಆದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪ್ರಯಾಣಿಕರ ತೊಂದರೆಗಳಲ್ಲಿ ಯಥಾಸ್ಥಿತಿಗೆ ಬರ್ತಾ ಇರುವಂತದ್ದು. ಇನ್ನು ಇಲ್ಲಿ ಏನೋ ಸೂಚನಾ ಫಲಕದಲ್ಲೂ ಕೂಡ ಎಲ್ಲಾ ವಿಮಾನಗಳು ರದ್ದಾಗ್ತಿರುವಂತದನ್ನೇ ತೋರಿಸ್ತಾ ಇದೆ. ಪ್ರಮುಖವಾಗಿ ಇವತ್ತು ಒಂದೇ ದಿನ ಇಲ್ಲಿಯವರೆಗೆ 61 ವಿಮಾನಗಳು ರದ್ದಾಗಿರುವಂತದ್ದು. ಹಾಗಾಗಿ ಸೂಚನಾ ಫಲಕದಲ್ಲೂ ಕೂಡ ಈಗಾಗಲೇ ವಿಮಾನಗಳ ಡೀಟೇಲ್ ಅನ್ನು ಸಹ ಕೊಡ್ತಾ ಇರೋದು. ಡೆಲ್ಲಿ, ಕೋಲ್ಕತ್ತಾ, ಮಂಗಳೂರು, ಕೊಚ್ಚಿ, ನಾಸಿಕ್, ಶಿರ್ಡಿ, ರಾಜ್ಕೋಟ್, ಕೋಲ್ಕತ್ತಾಗೆ ಮುಂತಾದ ಕಡೆ ಹೋಗ್ಬೇಕಾದಂತ ವಿಮಾನಗಳ ಹಾರಾಟ ಈಗ ರದ್ದಾಗಿದೆ. ಹೀಗಾಗಿ ಪ್ರಯಾಣಿಕರು ಕೂಡ ಇನ್ನ ನೆಕ್ಸ್ಟ್ ಶೆಡ್ಯೂಲ್ ಏನಾದ್ರು ಮಾಡಿದ್ರೆ ನಮ್ಗೆ ಅವಕಾಶ ಸಿಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಾದ್ಕೊಂಡು ನಿಂತಿದ್ದಾರೆ. ಈಗ ನಮ್ ಜೊತೆ ಮಾತಾಡೋದಕ್ಕೆ ಇಲ್ಲಿ ಒಬ್ಬ ಪ್ರಯಾಣಿಕರು ಕೂಡ ಇದ್ದಾರೆ. ಸರ್, ನೀವು ಎಲ್ಲಿ ಹೋಗ್ಬೇಕಾಗಿತ್ತು, ಏನು ಸರ್?
ಸರ್ ನಾವು ಭುವನೇಶ್ವರ್ ಹೋಗ್ಬೇಕಾಗಿತ್ತು ಗ್ರೂಪು. ಸೊ ಭುವನೇಶ್ವರ್ ಹೋಗೋದಕ್ಕೆ ನಾವು ಮಾರ್ನಿಂಗ್ 7:40 7:40 ಫ್ಲೈಟ್ ಈಗ ರೀಶೆಡ್ಯೂಲ್ ಆಗಿದೆ. ರಾತ್ರಿ 9:15ಗೆ ಫ್ಲೈಟ್ ಕ್ಯಾನ್ಸಲ್ ಆಗೋಯ್ತು. ಮತ್ತೆ ಯಾವ ಕಾಲ್ ಸೆಂಟ್ರು ಹೆಲ್ಪ್ ಮಾಡಲಿಲ್ಲ. ಸೊ ಇಲ್ಲಿ ಕೌಂಟ್ರಲ್ಲೇ ನಮ್ಗೆ ಹೆಲ್ಪಿಂಗ್ ಮಾಡಿ ಮತ್ತೆ ಮಾರ್ನಿಂಗ್ 4:30ಗೆ ರೀಶೆಡ್ಯೂಲ್ ಮಾಡಿಕೊಟ್ರು. ರೀಶೆಡ್ಯೂಲ್ ಮಾಡಿದ್ದಾರೆ. ಈಗ 11:20ಗೆ ಫ್ಲೈಟ್ ಆನ್ ಟೈಮ್ ನೋಡಿಸ್ತಾ ಇದೆ. ಒಳಗಡೆ ಹೋದ್ಮೇಲೆ ಏನಾಗುತ್ತೆ ಗೊತ್ತಿಲ್ಲ. ನಮ್ದ್ರಲ್ಲಿ ನಾನು ಟ್ರಾವೆಲ್ ಏಜೆಂಟ್ ಆಗಿ ನಮ್ದ್ರಲ್ಲಿ ಬೆಳಗಾವಿಯಿಂದ ಬಂದಿದ್ದಾರೆ, ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ. ಸೊ ಒಡಿಶಾ ಪ್ಯಾಕೇಜ್ 2 night 3 days ಮಾಡೋದಕ್ಕೆ. ಬಟ್ ಈಗ ಹೋಗೋವಾಗೇನು ಹೋಗ್ತಾ ಇದೀವಿ, ಬರೋದು ಹೇಗೆ ಅಂತಾನೆ ಈಗ ಅವ್ರ ಹತ್ರ ಆತಂಕ ಸೃಷ್ಟಿಯಾಗಿದೆ ಪ್ರವಾಸಿಗರಿಗೆ. ನೀವು ಇಲ್ಲಿಂದ ಎಷ್ಟು ಜನ ಪ್ಯಾಸೆಂಜರ್ ಹೋಗ್ತಾ ಇದ್ದೀರಾ? 30 ಜನ ಹೋಗ್ತಾ ಇದೀವಿ ಸರ್. ಇವತ್ತು 30 ಜನ ಹೋಗ್ತಾ ಇದೀವಿ. ಅದ್ರಲ್ಲಿ 3 ಜನ ಭಯಪಟ್ಟು ಬಂದಿಲ್ಲ. 27 ಜನ ನಾವು ಟ್ರಾವೆಲ್ ಮಾಡ್ತಾ ಇದೀವಿ. ಈಗ ಏರ್ಲೈನ್ಸ್ 90% ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟಿದ್ದೀನಿ ಅಂತ ಅನೌನ್ಸ್ ಮಾಡ್ತಿದೆ. ಆದ್ರೆ ವಿಮಾನಗಳು ಇದುವರೆಗೂ ರದ್ದು ಆಗ್ತಾನೆ ಇದೆ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ನಿನ್ನೆ ಸಾಕಷ್ಟು ವಿಮಾನಗಳು ರದ್ದಾಗಿದೆ. ನಿನ್ನೆದು ಏನಿದೆ ಸೇಮ್ ಇವತ್ತು ಕಂಟಿನ್ಯೂ ಆಗಿದೆ. ಎಲ್ಲಾ ಸೆಕ್ಟರ್ಸ್ ರದ್ದಾಗಿದೆ. ಅವ್ರು ಅಫಿಷಿಯಲ್ ಆಗಿ ಹೇಳ್ತಾ ಇರೋದೊಂದು, ಇಲ್ಲಿ ಏರ್ಪೋರ್ಟ್ ಅಲ್ಲಿ ಆಗ್ತಾ ಇರೋದೇ ಒಂದು. ಕ್ಯಾನ್ಸಲೇಷನ್ ತುಂಬಾ ಫ್ಲೈಟ್ಸ್ ಕ್ಯಾನ್ಸಲ್ ಆಗಿದೆ ಸರ್. ಸಾಕಷ್ಟು ಪ್ರಯಾಣಿಕರು ಇಂಡಿಗೋ ಏರ್ಲೈನ್ಸ್ ಇಂದಾಗಿ ಪರದಾಟ ಅನುಭವಿಸ್ತಿರುವಂತದ್ದು ಸತ್ಯ. ಏರ್ಪೋರ್ಟ್ ನಿಂದ ಮನುಕುಮಾರ್ HK, News 18.